ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಫಾರ್ಚ್ ಟ್ರಾವೆಲರ್ ಟಿ ಮೋಡ್ನ ತಂದಿದ್ದೇನೆ. ಈ ಒಂದು ಟಿ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನೊಳಗಡೆ ಯಾವ ರೀತಿ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೊಸ ವೀಡಿಯೋ ಬಿಟ್ಟ ತಕ್ಷಣ ಮೊದಲು ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ. ಓಕೆನಾ? ಓಕೆ, ನೋಡ್ತಾ ಇರ್ಬೋದು ಈ ಒಂದು ಟಿ ಮೋಡ್ ಆಗಿದೆ ಅಂತ. ಓಕೆ, ಬನ್ನಿ ಈಗ ಸಿಂಪಲಾಗಿ ಒಂದು ಟಿ ಮೋಡ್ನ ರಿವ್ಯೂ ಮಾಡೋಣ ಯಾವ ರೀತಿ ಐತೆ ಅಂತ. ಫ್ರಂಟ್ ಲುಕ್ ನೋಡ್ತಿರ್ಬೋದು ಯಾವ ರೀತಿ ಐತೆ ಅಂತ. ಈ ರೀತಿ ಐತೆ ಫ್ರಂಟ್ ಲುಕ್. ನೋಡಿ, ಅಲ್ಲಿ ಲೈಟಿಂಗ್ಸ್ ಎಲ್ಲ ಐತೆ, ಎಕ್ಸ್ಟ್ರಾ ಚೆನ್ನಾಗೈತೆ ಗೈಸ್. ಹೊಸ ಟಿ ಮೋಡ್ ಇದು ರಿಲೀಸ್ ಆಗೈತೆ. ನಾನು ಈಗ ವಿಡಿಯೋ ಮಾಡ್ತಿದ್ದೀನಿ. ಇನ್ನು ಲೆಫ್ಟ್ ಸೈಡಲ್ಲಿ ನೋಡೋದಾದ್ರೆ ಈ ರೀತಿ ಕಾಣುವಂಥದ್ದು. ಓಕೆನಾ? ಇದು ನೋಡ್ಕೊಬಿಡ್ರಿ ಯಾವ ರೀತಿ ಐತೆ ಅಂತ. ಸಗದಾಗೈತೆ ಗೈಸ್. ಬೆಂಕಿ ಟಿ ಮೋಡು ನೋಡ್ರಿ ಯಾವ ರೀತಿ ಕಾಣಿಸುತ್ತೆ. ಚೆನ್ನಾಗೈತೆ ಅಲ್ವಾ ಬೆಂಕಿ? ನೋಡ್ರಿ ಯಾವ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ. ಓಕೆ, ಇನ್ನು ರೈಟ್ ಸೈಡ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ಸೇಮ್ ಲೆಫ್ಟಲ್ಲಿ ಏನು ಸಿಗುತ್ತಾ ರೈಟಲ್ಲಿ ಅದೇ ಸಿಗುವಂಥದ್ದು. ಓಕೆ, ನೋಡ್ಕೊಬಿಡ್ರಿ. ಇನ್ನು ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಗೈಸ್, ನಿಮಗೆ ಇಂಟೀರಿಯರ್ ಹೇಗಿದೆ ಅಂತ. ನೋಡಿರಿ, ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಫುಲ್ಲು ಲಕ್ಸುರಿಯಸ್ ಟಿ ವ್ಯಾನ್ ಮೋಡ್ ಇದು. ಓಕೆನಾ? ಸಾಕಾಗೈತೆ. ನೋಡ್ತಾ ಇರ್ಬೋದು ಸೀಟೆಲ್ಲ ಯಾವ ರೀತಿ ಐತೆ ಲಕ್ಸುರಿಯಸ್ ಆಗಿ. ಇನ್ನು ಒಳಗಡೆ ಕ್ಯಾಬಿನಲ್ಲಿ ಈ ರೀತಿ ಕಾಣುವಂಥದ್ದು. ಓಕೆನಾ? ಇನ್ನು ಇಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ 3 ಫೀಚರ್ಸ್ ಕೊಟ್ಟಿದ್ದಾರೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮುಂದೆ ಒಂಥರ ಐತಲ್ಲ ನೋಡ್ತಿರ್ಬೋದು, ಅದು ಹೋಗುತ್ತೆ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಎರಡನೇದು ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾ ನಂಬರ್ ಪ್ಲೇಟ್ ಹತ್ರ ಬೋನೆಟ್ ಬರುತ್ತೆ. ಓಕೆನಾ? ಎಕ್ಸ್ಟ್ರಾ. ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೈಡಲ್ಲೆಲ್ಲ ಐತಲ್ಲ, ಇದು ಏನು ಹೊಂಟೋಯ್ತು ಗೈಸ್ ಇದು. ಇನ್ನು ಗೈಸ್, ನಾನು ಒಂದು ಚಾಲೆಂಜ್ನ ತಗೊಳ್ಳೋಣ ಅಂತಿದ್ದೀನಿ. ನಿನ್ನೆ 153 ಸಬ್ಸ್ಕ್ರೈಬರ್ ಇದ್ದರು, ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಇವತ್ತು 154 ಇದ್ದಾರೆ, ಅದಕ್ಕೆ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ದಿನಕ್ಕೆ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ವೀಡಿಯೋಗಳು ಬರುತ್ತೆ. ಓಕೆನಾ ಗೈಸ್? ನಿಮಗೆ ನೀವು ಚಾಲೆಂಜ್ ತಗೊಂಡಿದ್ದೀನಿ. ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ, ಜಲ್ದಿ ವೀಡಿಯೋ ಬಿಡ್ತಾ ಇರ್ತೀನಿ ಇನ್ಮೇಲೆ ಗೈಸ್. ಏನಾರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ಪಕ್ಕ ಬರ್ತಾ ಇರ್ತೇವೆ. ಓಕೆನಾ? ಇದನ್ನು ನಾನು ಹೇಳಿದ್ದೀನಿ, ತುಂಬ ಸಲ ಹೇಳಿದ್ದೀನಿ, ಆದರೆ ಈ ಸಲ ಪಕ್ಕ ಗೈಸ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ದಿನಕ್ಕೊಂದು 3 ಮಾಡಿರಿ, ದಿನಕ್ಕೆ 3 ಕೂಡ ಬಿಡ್ತೀನಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಓಕೆ, ಇದು ಓಡ್ಸೋಕ್ಕಿದೆ ಅಂದರೆ ಸ್ಪೀಡ್ ಎಲ್ಲ ಚೆನ್ನಾಗೈತೆ. ಸ್ಟೇರಿಂಗು ಕೂಡ ಸಾಕಾಗ ಕೊಟ್ಟರೆ ನೋಡಿ ಯಾವ ರೀತಿ ತಿರುಗ್ತು ಅಂತ. ನೋಡಿ, ಇಲ್ಲೂ ತಿರುಗಿಸ್ತೀನಿ ನೋಡಿ. ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಸಾಕಾಗೈತೆ. ಎಲ್ಲ ಟಿ ಮೋಡ್ಗಳಲ್ಲಿ ಫಾಸ್ಟಾಗಿ ಹೋದರೆ ತಿರ್ಗೋದಲ್ಲ. ಓಕೆನಾ? ಸ್ಟೇರಿಂಗು ಚೆನ್ನಾಗೈತೆ. ಸ್ಪೀಡು ಕೂಡ ಬೆಂಕಿ ಟಿ ಐತೆ. ಯಾಕಂದರೆ ಇದು ಸಖತ್ತಾಗೈತೆ. ಸಸ್ಪೆನ್ಷನ್ ಮಾತ್ರ ಬೆಂಕಿ. ಈ ಥರ ಇಟ್ಕೊಂಡು ಪ್ಲೇ ಮಾಡಿ ಸಖತ್ತಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಟಿ ಮೋಡ್ ಹೇಗಿತ್ತು ಅಂತ. ಈಗ ಈ ಒಂದು ಟಿ ಮೋಡ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ಗೈಸ್ ಗೊತ್ತಲ್ಲ, ಇಲ್ಲಿವರೆಗೂ ವೀಡಿಯೋ ನೋಡ್ತಿರ್ತಾರೆ ಆದರೆ ಸಬ್ಸ್ಕ್ರೈಬ್ನೇ ಮಾಡಿರಲ್ಲ. ಯಾಕೆ? ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬನ್ನಿ ಗೈಸ್, ಟಿ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಈಗ ಈ ಒಂದು ಟಿ ಮೋಡ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಫಾರ್ಚ್ ಟ್ರಾವೆಲರ್ ಟಿ ಮೋಡ್ ಅಂತ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇಲ್ಲ ಗೈಸ್, ನೋ ಪಾಸ್ವರ್ಡು. ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ, ಕಮೆಂಟ್ನ ಕ್ಲಿಕ್ ಮಾಡಿ, ಇಲ್ಲಿ ರೀಡ್ ಮೋಡ್ ಅಂತ ಕಾಣಿಸುತ್ತೆ ಕೆಳಗಡೆ, ಇದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಮೋಡ್ ಲಿಂಕ್ ಮತ್ತು ಲಿವರಿ ಅಂತ ಕಾಣಿಸುತ್ತೆ. ಇಲ್ಲಿ ಮೋಡ್ ಲಿಂಕು ಬ್ಲೂ ಕಲರ್ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ಒಂದ್ಸಲಿ, ಒಂದು 2 ಸಲ ಕ್ಲಿಕ್ ಮಾಡಿ. ಆಗ ಅದೇ ಥರ ತೋರಿಸುತ್ತೆ. ಆಗ ನೀವು ಇಲ್ಲಿ ಕ್ರೋಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸ್ವಲ್ಪ ವೆಯ್ಟ್ ಮಾಡಿ. ಈ ಒಂದು ಪೇಜ್ಗೆ ಕರ್ಕೊಬರುತ್ತೆ. ಇಲ್ಲಿಂದ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್. ಇದು ಸ್ವಲ್ಪ ತಿರುಗ್ತಾ ಇರುತ್ತೆ. ತಿರುಗಾದ್ಮೇಲೆ ಈ ಥರ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ
ಕೆಳಗಡೆ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಕಮೆಂಟು ಫೋಟೋ ಡೌನ್ಲೋಡು. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಒಂದು ಪೇಜ್ಗೆ ಬರುತ್ತೆ. ಟೋಟಲು 107 MB ಇರುವಂಥದ್ದು ಗೈಸ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ 107 MB ಇದೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಸೆಕೆಂಡ್ ವೇಟ್ ಮಾಡಿ ಗೈಸ್. ನಿಮ್ಗೇನಾದರೂ ಈ ಥರ ಬಂತು ಅಂದರೆ ನಿಮಗೆ ಸಪ್ರೇಟ್ ನಾಳೆ ಒಂದು ವೀಡಿಯೋ ಮಾಡ್ತೀನಿ. ಜಲ್ದಿ ನನ್ನ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡಿ. 155 ಜಲ್ದಿ ಕಂಪ್ಲೀಟ್ ಮಾಡಿಸಿ. ನಾಳೆ ವೀಡಿಯೋ ಬಿಡ್ತೀನಿ ಇದು, ಓಕೆನಾ? 155ಕ್ಕೆ ಈ ಥರಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂತ ಬಿಡ್ತೀನಿ ನಾಳೆಗೆ ವೀಡಿಯೋನ, ಓಕೆನಾ ಗೈಸ್? ನಾನು ಹೇಳಿದಾಗೆ ಮಾಡಿದ್ರೆ ಈ ಥರ ಬರುತ್ತೆ, ಓಕೆನಾ? ಜಲ್ದಿ 155 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿಸಿ. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಮಾಡೋಣ. ಓಕೆ, ಈ ಥರ ಬಂತು ಅಂದರೆ ಇಲ್ಲಿ ಕನ್ಫರ್ಮ್ ಡೋರ್ ಮೇಲೆ ಸಲ ಕ್ಲಿಕ್ ಮಾಡಿ. ಈ ಒಂದು ಬಾಟನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಡೋರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಪೇಜ್ಗೆ ಕರ್ಕೋಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ತೋರಿಸುತ್ತೆ ಡೌನ್ಲೋಡ್ ಆಗೋದು. ತೋರಿಸುತ್ತೆ ನೋಡಿ. ಈಗ ಇಲ್ಲಿ ಬಂದು ಈ ಥರ ತೋರಿಸುತ್ತೆ ಗೈಸ್. ನೋಡ್ತಾ ಇರ್ಬೋದು ಇಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತಾಯಿದೆ. ಮೋಡು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಟಿ ಟ್ರಾವೆಲರ್ V1 MBG ಬಸ್ ಅಂತ ನೋಡಿ. ಎಷ್ಟು 107 MB ಇದೆ ಗೈಸ್. ತುಂಬ ದೊಡ್ಡ ಫೈಲ್ ಇದು ನೋಡಿ. ಡೌನ್ಲೋಡ್ ಆಗ್ತು. ಈಗ ಜೆಡ್ ಆಚರ್ ಆ್ಯಪನ್ನು ಓಪನ್ ಮಾಡ್ಕೊ ಗೈಸ್. ನಿಮಗೆ ಗೊತ್ತಿರುತ್ತೆ ಈ ಒಂದು ಟಿ ಟ್ರಾವೆಲರ್ ಗೇಮ್ನ ನಿಮ್ಮ ಮೊಬೈಲಲ್ಲಿ ಪ್ಲೇ ಮಾಡಬೇಕು ಅಂತ ಇದ್ದರೆ ಒಂದು ಬಸ್ ಮತ್ತು ಇಂಡೋನೇಷಿಯಾ ಅಂತ ಒಂದು ಗೇಮು ಮತ್ತು ಜೆಡ್ ಆಚರ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇರಬೇಕಾಗುತ್ತೆ. ಇವೆರಡು ಕೂಡ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಜೆಡ್ ಆಚರ್ ಆ್ಯಪನ್ನು ಓಪನ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟಿ ಟ್ರಾವೆಲರ್ V1 MBG ಬಸ್ ಸೀಡ್ ಮೋಡ್ ಅಂತ ಕಾಣಿಸುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಅಂತ ಕಾಣಿಸುತ್ತೆ ಗೈಸ್, ಕಾಣಿಸ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಿ. ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆಯಲ್ಲಿ ಒಂದು ಗ್ರೀನಲ್ಲಿ ಒಂದು ಅಂತ ಬಟನ್, ಇದನ್ನು ಕ್ಲಿಕ್ ಮಾಡಿ. ಈ ಥರ ಬಂತು ಅಂದರೆ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿ. ಈ ಒಂದು ಮೋಡು ನಿಮ್ಮ ಗೇಮ್ ಒಳಗಡೆ ಆ್ಯಡ್ ಆಗಿರುತ್ತೆ, ಓಕೆನಾ? ನೋಡಿ ಇಲ್ಲಿ ಆ್ಯಡ್ ಆಗಿದೆ. ಈಗ ಈ ಒಂದು ಮೋಡ್ಗೆ ಲಿವರಿನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಗೈಸ್. ಅವರ ಒಂದು ವಿಡಿಯೋದ ಕಮೆಂಟ್ ಬಾಕ್ಸನ್ನೇ ಓಪನ್ ಮಾಡ್ಕೊಳ್ಳಿ. ರೀಡ್ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿವರಿ ಅಂತ ಕಾಣಿಸುತ್ತೆ ಬ್ಲೂ ಕಲರ್ಲಿ, ಇದನ್ನು ಕ್ಲಿಕ್ ಮಾಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಬಂತು ಅಂದರೆ ಕ್ರೋಮನ್ನು ಸೆಲೆಕ್ಟ್ ಮಾಡಿ. ಈ ಥರ ಸ್ವಲ್ಪ ವೆಯ್ಟ್ ಆಗುತ್ತೆ ಗೈಸ್. ತುಂಬ ಈಸಿ ಇದೆ ಇದು ಡೌನ್ಲೋಡ್ ಮಾಡೋದು, ಓಕೆನಾ? ಮೀಡಿಯಾ ಫೈರ್ ಮೂಲಕ. ಇಲ್ಲಿ ಬ್ಲೂ ಕಲರ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಇಲ್ಲಿ ಡೌನ್ಲೋಡ್ ಆಗೋದು ಕಾಣಿಸುತ್ತೆ ಗೈಸ್. ಡೌನ್ಲೋಡ್ ಆಗಿ ಈ ಥರ ಬಂತು ಅಂದರೆ ನಾನು 2ನೇ ಸಲ ಡೌನ್ ಮಾಡ್ತಿದ್ದೀನಿ, ಅದಕ್ಕೆ ಈ ಥರ ಬಂತು. ಇಲ್ಲಾಂದರೆ ನಿಮಗೆ ಈ ಥರ ಬರುತ್ತೆ, ಓಕೆನಾ? ಈಗ ನಿಮ್ಮ ಒಂದು ಬಸ್ ಗೇಮನ್ನು ಓಪನ್ ಮಾಡಿ. ಗೇಮನ್ನು ನೀವು ಓಪನ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ. ಈ ಥರ ತೋರಿಸಿದ್ರೆ ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಟನ್ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ. ಈ ಥರ ಲೋಡ್ ಆಗೋದು ತೋರಿಸುತ್ತೆ. ಲೋಡ್ ಆದಮೇಲೆ ಈ ಥರ ಟಿ ಮೋಡ್ ಬರುತ್ತೆ. ಇಲ್ಲಿ ಯೂಸ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲೂ ಕಲರ್ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇದು ನಿಮ್ಮ ಒಂದು ಗೇಮ್ನ ಹೋಮ್ ಪೇಜಲ್ಲಿ ಆ್ಯಡ್ ಆಗಿರುತ್ತೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಜಲ್ದಿ 155 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿಸಿ. ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ತಿಳಿಸ್ಕೊಡ್ತೀನಿ ನಾನು, ಓಕೆನಾ? ಇಷ್ಟು ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಓಕೆ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.